ಎಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಎಸ್ಪಿಎಂ ನ್ಯೂಸ್ಗೆ ಸ್ವಾಗತ. ವಿಜಯಪುರ ಪಟ್ಟಣದ 19ನೇ ವಾರ್ಡಿನ ರಾಜೀವ್ ನಗರದಲ್ಲಿ ರೈತ ರಾಮಕೃಷ್ಣಪ್ಪ ಎಂಬುವವರು ತಮ್ಮ ತೋಟಕ್ಕೆ ಹಸಿಕಸ, ಒಣಕಸದಿಂದ ತಯಾರಿಸಿರುವ ಗೊಬ್ಬರವನ್ನು ಚೆಲ್ಲುತ್ತಿರುವ ಕಾರಣ ಅದರಿಂದ ಬರುತ್ತಿರುವ ದುರ್ವಾಸನೆಯಿಂದ ಜನರು ಊಟ ಮಾಡುವುದಕ್ಕೂ ಸಾಧ್ಯವಾಗದೆ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. 3 ದಿನಗಳಿಂದ ಇಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಾಗಿಲುಗಳು ಮುಚ್ಚಿಕೊಂಡು ಶಿಕ್ಷಕರು ಮಕ್ಕಳಿಗೆ ಪಾಠ ಪ್ರವಚನ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಧ್ಯಾಹ್ನದ ಬಿಸಿಯೂಟ ತಯಾರಿಸುವುದಕ್ಕೂ ಕಷ್ಟವಾಗುತ್ತಿದೆ. ಮಕ್ಕಳು ಊಟ ಮಾಡುವುದಕ್ಕೂ ಸಾಧ್ಯವಾಗುತ್ತಿಲ್ಲ. ವಾಸನೆಯಿಂದಾಗಿ ಹಲವು ಮಕ್ಕಳು 3 ದಿನಗಳಿಂದ ಶಾಲೆಗೆ ಬಂದಿಲ್ಲ. ಶಾಲೆಗೆ ಬಂದಿರುವ ಮಕ್ಕಳಿಗೆ ಕಣ್ಣು ಉರಿ, ಗಂಟಲು ಕೆರೆತ, ಮುಖ ಊತದಿಂದ ಬಾಧೆ ಪಡುತ್ತಿದ್ದಾರೆ ಎಂದು ಪೋಷಕರು ಆರೋಪಿಸುತ್ತಿದ್ದಾರೆ. ಇಷ್ಟೆಲ್ಲ ಆದರೂ ಯಾರೂ ಗಮನಹರಿಸುತ್ತಿಲ್ಲವೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ತೋಟದಲ್ಲಿ ಹರಡಿರುವ ಗೊಬ್ಬರದಿಂದ ವಾಸನೆ ಬಾರದಂತೆ ಏನಾದರೂ ಮುಂಜಾಗ್ರತೆ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಎಂ. ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ವಿಜಯಪುರ. ಯಾವಾಗಿಂದ ಸ್ಮೆಲ್ಲಮ್ಮ? ಅವ್ರನ್ನ ಕೇಳಿದ್ರಾ? ರೈತರು ಕೇಳಿದ್ರಾ? ಹೇಳಿದ್ರಿ ಸರ್. ಬಂದಂತೆ ಫೋನ್ ಬಂದ ತಕ್ಷಣ ಹೊರಟೋಗಿದ್ದಾರೆ, ಬರೇ ಇಲ್ಲ ಸರ್. ಯಾರ ತೋಟ ಅದು? ರಾಮಕೃಷ್ಣಪ್ಪ ಅಂತ ಸರ್. ಎಷ್ಟು ಹೇಳಿದ್ವಿ, ಎತ್ತ ಗೊಬ್ಬರ ಮೇಡಮ್ ಅವ್ರು ಬಂದಿದ್ರು ಅಂತ ಹೇಳಿದ್ರು. ಅದು ಮುನ್ಸಿಪಾಲ್ಟಿ ಗೊಬ್ಬರ ಹಾಕೊಂಡು ಪಟ ಮಾಡ್ತಾ ಇದ್ವಿ. ಇವರು ಕೂಡ ಯಜಮಾನರಿಗೆ ಫೋನ್ ಮಾಡಿ ಕೇಳಿದ್ವಿ ನಾವು. ಅವರಿಗೆ ತೋಟದವರಿಗೆ ಫೋನ್ ಮಾಡಿಬಿಟ್ಟು ಈ ಥರ ತೊಂದರೆ ಆಗ್ತಾಯಿದೆ ಮಕ್ಕಳಿಗೆ, ದಯವಿಟ್ಟು ಬಂದು ನೋಡಿ ಅಂದರೆ ಅವರು ಅದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ. ಇಲ್ಲ, ಕೂಲಿಯವ್ರು ಸಿಗ್ತಾ ಇಲ್ಲ, ಒಬ್ಬರೇ ನಾವೇನು ಮಾಡೋಕ್ಕಾಗುತ್ತೆ, ಕೆಲಸ ಮಾಡಿಸ್ತಾ ಇದ್ದೀವಲ್ಲ, ಇದೇ ರೀತಿ ಉತ್ತರ ಕೊಟ್ಟರು. ಸರಿ, ನಾವು ಪಬ್ಲಿಷ್ ನೋಡಪ್ಪ, ಇವರು ಪಕ್ಕದ ಮನೆಯವರೆಲ್ಲ ಬಂದು ಗಲಾಟೆ ಮಾಡಿದ್ರು. ಸರಿ, ಏನೋ ಮಾತಾಡಿದ್ರೆ ನಾವು ಬಾಗಿಲು ಹಾಕೊಂಡು ಪಾಠ ಮಾಡ್ತಾ ಇದ್ವಿ ಸರ್. ವಿಧಿ ಇಲ್ಲ ನಮಗೆ. ಕೆಲವರೆಲ್ಲ ವಾಮಿಟ್ ಮಾಡ್ಕೊತಾ ಇದ್ದಾರೆ ಮಕ್ಕಳು. ಅಡುಗೆ ಊಟ ಮಾಡ್ಬೇಕಾದ್ರೂ ಕೂಡ ನಮಗೆ ತೊಂದರೆ ಆಗ್ತದೆ. ಒಳಗಡೆ ಬಾಗಿಲು ಹಾಕೊಂಡು ಒಳಗಡೆ ಊಟ ಬಡಿಸ್ಕೊಂಡು ಮಾಡ್ತಾ ಇದ್ವಿ ಸರ್.